ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ನನ್ನ 26ನೇ ಮಿನಿ ಬ್ಲಾಗ್ ಆಗಿರುತ್ತೆ. ಆಮೇಲೆ ಇವನ್ನ ಬಸ್ಗೆ ಡ್ರಾಪ್ ಮಾಡೋಣ ಅಂತ ಬಂದ್ರೆ ಮನೇಲಿ ರೆಡಿ ಆಗೋದ್ ಬಿಟ್ಟು ರೋಡಲ್ಲೇ ರೆಡಿ ಆಗ್ತಾನೆ. ನಮ್ಮವ ನನ್ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿರೋದ್ರಿಂದ ನನಗೆ ಬಸ್ಸಲ್ಲಿ ಹೋಗೋ ಪರಿಸ್ಥಿತಿ ಬಂದ್ಬಿಡೋದ. ಆಮೇಲೆ ನಾನು ಕಾಲೇಜಿಗೆ ಬಂದು ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದೀನಿ. ಪಕ್ಕ ನಮ್ಮ ಮೇಡಮ್ ಇವತ್ತು ಅಮಾಸೆಗೊಂದ್ಸಲ ಹುಣ್ಣಿಮೆಗೊಂದ್ಸಲ ಬರ್ತೀಯ ನೀನು ಅಂತಾರೆ ಪಕ್ಕ. ಚೊಪ್ಲಿ ಹಾಕೋಣ ಅಂತ ನೋಡಿದ್ರೆ ಚೊಪ್ಲಿಗಳು ರಾಶಿನೇ ಆಗ್ಬಿಟ್ಟವ್ರೆ. ಇವಂದು ಒಂದ್ ಚೊಪ್ಲಿ ಐತೆ, ಒಂದ್ ಚೊಪ್ಲಿ ಇಲ್ಲ. ಹುಡುಕ್ಲಾಡ್ತಾವ್ ಇವ್ನು ನೋಡಿದ್ರೆ. ಇವನ್ ಇನ್ನೊಂದ್ ಚೊಪ್ಲಿ ಸಿಕ್ಕಿಲ್ಲ ಅಂತ ಒಂದೊಂದ್ ಚೊಪ್ಲಿನೇ ಎತ್ತಿ ಎತ್ತಿ ನೋಡ್ತಾವನೆ. ಇವನ್ ಪರಿಸ್ಥಿತಿ ಅಂತೂ ಬೇಡ ಗಾಯ್ಸ್. ಆಮೇಲೆ ಡಿಪಾರ್ಟ್ಮೆಂಟ್ ಒಳಗಡೆ ಬಂದ್ರೆ ಮನೆ ಕ್ಲಾಸಲ್ಲಿ ರೀಲ್ಸ್ ಮಾಡಿದ್ಯಾ ಅಂತ ಕೇಳ್ತಿದ್ರು ನಮ್ಮ ಮೇಡಮ್. ಅದಕ್ಕೆ ನನ್ನ ಐಡಿನ ಅವ್ರ ಫೋನಲ್ಲಿ ತೆಕ್ಕೊಟ್ಟಿದ್ಕೆ ರೀಲ್ಸ್ ನೋಡ್ಬಿಟ್ಟು ಚೆನ್ನಾಗೈತೆ ಅಂದ್ರು. ನೋಡಿ ಮೇಡಮ್ ಫೋನಲ್ಲಿ ಎಲ್ಲ ರೀಲ್ಸ್ ನೋಡ್ತಿದ್ರೆ ಇವನ್ ಮಾತ್ರ ಸ್ಪೆಷಲ್ ಆಗಿ ನೋಟ್ಸ್ ಬರೀತಿದ್ದಾನೆ. ಇವನ್ ಸೇಫ್ ಆಗ್ಬಿಟ್ಟು ನಮ್ಮನ್ನೆಲ್ಲ ಸಿಗಾಕ್ಸ್ಬಿಡೋಣ ಅಂತ. ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ. ಆಮೇಲೆ ನಮ್ಮಮ್ಮ ಬಂದಿದ್ದಾರೆ ಅಂತ ನಾನ್ ಡಿಪಾರ್ಟ್ಮೆಂಟ್ ಇಂದ ಬಂದು ನಾನೊಂದ್ ಪೇಕ್ ತಗೊಂಡು ನಮ್ಮಮ್ಮ ಒಂದ್ ಪೇಕ್ ತಗೊಂಡು ನಮ್ಮಮ್ಮಗೆ ಇವತ್ತು ಯಾವ ದೇವ್ರ ಬುದ್ಧಿ ಕೊಡ್ತಾ ಅದೇನೋ ಗೊತ್ತಿಲ್ಲ, ಬಟ್ಟೆ ಇಸ್ಕೊಡ್ತೀನಿ ನಡಿ ಅನ್ಬಿಡೋದ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಆಮೇಲೆ ನಾನು ನಡಿ ಹೋಗೋಣ ಅನ್ಬಿಟ್ಟು ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು 4 ಅಂಡರ್ವೇರು, 2 ಟೀ ಶರ್ಟು, 1 ಬ್ಯಾಗಿ ಪ್ಯಾಂಟು, 2 ನೈಟ್ ಪ್ಯಾಂಟು, ಇಷ್ಟಕ್ಕೆ ಬಿಲ್ ನೋಡ್ಬಿಟ್ಟು ನಮ್ಮಮ್ಮ ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಡಿಪಾರ್ಟ್ಮೆಂಟ್ ಬಂದು ಇವನ್ಗೆ 10 ರೂಪಾಯಿ ಆಕ್ಟಿಂಗ್ ಮಾಡೋ ಅಂದ್ರೆ 50 ರೂಪಾಯಿ ಆಕ್ಟಿಂಗ್ ಮಾಡ್ತಾವನೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇವನ್ ಯಾಕಪ್ಪ ಹಿಂಗ್ ಮಲ್ಕೊಂಡಿದ್ದಾನೆ ಅಂತ ನೋಡ್ತಿದ್ದೀರಾ. ಇವನ್ಗೆ CPR ಮಾಡ್ತಿದ್ದಾರೆ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಇಂದ ಕಂಪ್ನಿಗೆ ಒಂದು ವಿಡಿಯೋ ಮಾಡ್ಕೊಡ್ಬೇಕಾಯ್ತು ಅದಕ್ಕೆ. ಆಮೇಲೆ ಡಿಪಾರ್ಟ್ಮೆಂಟ್ ಮುಗಿಸ್ಕೊಂಡು ನಾವು ಲಿಫ್ಟಲ್ಲಿ ಹೋಗ್ಬೇಕಾದ್ರೆ ಇವ್ನು ನೋಡಿ ನಾನ್ ಸ್ಟಾಪ್ ಬಟನ್ ಯಾವ ತರ ಪ್ರೆಸ್ ಮಾಡ್ತಿದ್ದಾನೆ. ಇವತ್ತಿನ ಬ್ಲಾಗ್ ಇಷ್ಟೇ ಆಗಿರುತ್ತೆ. ಮುಂದಿನ ಬ್ಲಾಗ್ ಅಲ್ಲಿ ಸಿಗುವ. ಬಾಯ್ ಬಾಯ್.